ಕೈ ಹಾಕ್ಬಿಡುವ ಟೇಸ್ಟ್ ನೋಡು ಅನ್ನೋದು ಕೇಳಿಲ್ಲ. ವೀಕ್ಷಕರೇ ನೋಡಿದ್ರಲ್ಲ, ಬಿಗ್ ಬಾಸ್ ಅಲ್ಲಿ ರಘು ಮತ್ತೆ ಗಿಲ್ಲಿಯವ್ರ ಜೋಡಿನ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಲ್ಲಿ ಹಾಡಿ ಹೊಗಳ್ತಿದ್ರು. ಏನಪ್ಪ ಇವರಿಬ್ಬರದು ಕಾಮಿಡಿ ಮಸ್ತ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಅದರಲ್ಲೂ ಕೂಡ ಎಕ್ಸಲೆಂಟ್ ಆಗಿ ಮೂಡಿ ಬರ್ತದೆ. ಈ ಒಂದು ಜೋಡಿ ಕಾಮಿಡಿನ ನೋಡೋಕ್ಕೆ ಸಖತ್ ಇಷ್ಟ ಆಗ್ತದೆ ಅಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಿದ್ರು. ಸದ್ಯ ಈಗ ಬಿಗ್ ಬಾಸ್ ಲೈವ್ ಅಲ್ಲಿ ಏನು ನಡೀತಿತ್ತು ಅಂತಂದ್ರೆ, ಈಗ ಎಲ್ಲರೂ ಕೂಡ ಚಪಾತಿ ಮಾಡ್ಕೊತಿದ್ರು ಕಿಚನಲ್ಲಿ. ಧನುಷ್ ಅವರು, ಚೈತ್ರ ಕುಂದಾಪುರ ಅವರು, ರಕ್ಷಿತ್ ಅವರು ಎಲ್ಲರೂ ಕೂಡ ಚಪಾತಿ ಮಾಡ್ಕೊತಿದ್ರು. ರಘು ಅವ್ರು ಕೂಡ ಬರ್ತಾರೆ, ಚಪಾತಿ ಮಾಡ್ಕೊತಾರೆ. ಸ್ವಲ್ಪ ಅದ್ರ ಮೇಲೆ ಸಕ್ಕರೆ ಎಲ್ಲ ಹಾಕೊಂಡಿರ್ತಾರೆ. ಇನ್ನು ಕೆಲವೊಬ್ರು ನಾರ್ಮಲ್ ಆಗಿ ಚಪಾತಿ ಮಾಡ್ಕೊತಾರೆ. ಚಪಾತಿ ಮಾಡ್ಕೊಂಡಾದ್ಮೇಲೆ ರಘು ಅವರು ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಕುತ್ಕೊಂತಾರೆ. ಹೋಗ್ಬಿಟ್ಟು ಗಿಲ್ಲಿ ಅವರು ಸ್ವಲ್ಪ ದೂರ ಇರ್ತಾರೆ. ಆನಂತರ ಬಂದ್ಬಿಟ್ಟು ರಘು ಅವ್ರ ಹತ್ರನೇ ಬಂದ್ಬಿಟ್ಟು ಕುತ್ಕೊಂತಾರೆ. ಅದಕ್ಕೆ ಇಲ್ಲಿ ರಘು ಅವ್ರು ಕೂಡ ಹೇಳ್ತಾರೆ, ಕೈ ಹಾಕ್ಬೇಡ ಅಂತ ಅಂದ್ಬಿಟ್ಟು, ಅಂದ್ರೆ ತಟ್ಟೆ ಒಳಗಡೆ ಕೈ ಹಾಕ್ಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲ, ಕೈ ಹಾಕಲ್ಲ ಅಣ್ಣ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರು ಕೂಡ ಹೇಳ್ತಾರೆ. ಗಿಲ್ಲಿಯವರು ಪರಿಪರಿಯಾಗಿ ಇಲ್ಲಿ ಕೇಳ್ತಾರೆ, ಸ್ವಲ್ಪ ಟೇಸ್ಟ್ ನೋಡ್ತೀನಿ ಅಣ್ಣ ಪ್ಲೀಸ್, ಚೂರು ಕೊಡೋಣ ಅಂತ ಇಲ್ಲಿ ಕೇಳ್ತಾರೆ. ಆದರೂ ಕೂಡ ಕೈ ಹಾಕ್ಬೇಡ, ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಖಡಕ್ಕಾಗಿ ಆನ್ಸರ್ ಮಾಡ್ತಾರೆ. ನೋಡಿ, ಇಷ್ಟು ದಿವಸ ಹೇಗಿದ್ರು ರಘು ಅವರು, ಈಗ ಪೂರ್ತಿಯಾಗಿ ಇಲ್ಲಿ ಬದಲಾಗ್ಬಿಟ್ಟಿದ್ದಾರೆ. ಈಗಷ್ಟೇ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ರು. ಇಲ್ಲಿ ಸ್ನೇಹ ಅಂತ ಇರಲಿ ಮತ್ತು ಪರ್ಸ್ನಲ್ ಅಂತ ಇರುತ್ತೆ, ಆ ಒಂದು ಲೈನ್ನ ಕ್ರಾಸ್ ಮಾಡಬಾರ್ದು. ಕಾಮಿಡಿ ಅಂತ ಕೂಡ ಇದ್ದಾಗೂ ಅಷ್ಟೇ, ಎಲ್ಲದಕ್ಕೂ ಒಂದು ಲೈನ್ ಇರುತ್ತೆ, ಒಂದು ಬಾರ್ಡರ್ ಅಂತ ಇರುತ್ತೆ, ಆ ಬಾರ್ಡರ್ನ ಕ್ರಾಸ್ ಮಾಡಿ ಬರಬಾರ್ದು ಅಂತ ರಘು ಅವರು ಹೇಳಿದರು. ಆದರೆ ಊಟದ ವಿಚಾರದಲ್ಲೂ ಕೂಡ ಇಷ್ಟೊಂದು ಸ್ಟ್ರಿಕ್ಟಾಗಿ ಇರಲಿಲ್ಲ. ಆದರೆ ತುಂಬಾ ಬೇಜಾರಾಗುತ್ತೆ. ಇಲ್ಲಿ ಗಿಲ್ಲಿಯವರು ಬಂದು ಕೇಳಿದಾಗ ತಟ್ಟೆ ಕೈ ಹಾಕಬೇಡ, ಕೊಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಖಡಕ್ಕಾಗಿ ಆನ್ಸರ್ ಮಾಡಿದ್ರು. ಅದೇ ಇಲ್ಲಿ ರಾಶಿಕ್ ಅವರು, ಸೂರಜ್ ಅವರು ಬಂದು ಕುತ್ಕೊತಾರೆ. ಅವಾಗ ಇಲ್ಲಿ ರಾಶಿಕ್ ಅವರು ತಟ್ಟೆಗೆ ಕೈ ಹಾಕೊಂಡು ಎತ್ಕೊಂಡು ತಿಂತಾರೆ. ನೋಡಿ, ಗಿಲ್ಲಿಯವ್ರಿಗಾದ್ರೆ ತಟ್ಟೆಗೆ ಕೈ ಹಾಕಬೇಡ ಅಂತ ಹೇಳ್ತಾರೆ, ಎಷ್ಟು ಕ್ಲೋಸ್ ಆಗಿದ್ರು. ಆದರೆ ಇವಾಗ ರಾಶಿಕ್ ಅವರು ತಟ್ಟೆ ಕೈ ಹಾಕೊಂಡು, ಅಂದ್ರೆ ರಘುವ್ರ ತಟ್ಟೆಗೆ ಕೈ ಹಾಕೊಂಡು ತಿಂದ್ರು ಕೂಡ ಏನು ಅನ್ನೋದೇ ಇಲ್ಲ. ಈಗ ರಘು ಅವ್ರಿಗೆ ಗಿಲ್ಲಿಯವ್ರ ಸ್ನೇಹ ಬೇಡವಾಗಿದೆ ಅಂತ ಗೊತ್ತಾಗ್ತದೆ. ಆದರೆ ಗಿಲ್ಲಿಯವರು ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿಯವರು ಸುಮಾರು ಸತಿ ಕೇಳ್ತಾರೆ, ಚೂರು ಟೇಸ್ಟ್ ನೋಡ್ತೀನಿ ಕೊಡೋಣ, ಸ್ವಲ್ಪ ಕೊಡೋಣ ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ಖಡಕ್ಕಾಗಿ ಹೇಳೋದು ರಘು ಅವರು, ಕೈ ಹಾಕ್ಲೇಬೇಡ ತಟ್ಟೆಗೆ, ನಾನು ಕೊಡೋದೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಬೇಜಾರು ಮಾಡಿಕೊಂಡು ಇಲ್ಲಿ ಗಿಲ್ಲಿಯವರು ಎದ್ದು ಬರ್ತಾರೆ. ಆ ನಂತರನೇ ಇಲ್ಲಿ ರಾಶಿಕ್ ಅವ್ರು ಬಂದು ತಟ್ಟೆಯಲ್ಲಿ ಕೈ ಹಾಕೊಂಡು ಆರಾಮಾಗಿ ನಗನಗತ ಖುಷಿ ಖುಷಿಯಾಗಿ ತಿಂತಾರೆ. ಅವಾಗ ಇಲ್ಲಿ ರಘು ಅವ್ರಿಗೆ ಏನು ಅನ್ನಿಸ್ಲಿಲ್ಲ, ತಟ್ಟೆಲಿ ಕೈ ಹಾಕಬೇಡ ಅಂತಂದ್ಬಿಟ್ಟು ರಾಶಿಕ್ ಅವ್ರಿಗೆ ಹೇಳಲಿಲ್ಲ. ಆದರೆ ಗಿಲ್ಲಿಯವ್ರಿಗೆ ಯಾಕೆ ಹೇಳಿದ್ರು? ವೀಕ್ಷಕರು ಇದು ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರು ಕೂಡ ಇಲ್ಲಿ ಆಗುತ್ತೆ. ಇಷ್ಟು ದಿವಸ ಈ ಒಂದು ಜೋಡಿನ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ರು, ಮೋಟ್ಲು ಪಾಟ್ಲು ಅಂತೆಲ್ಲ ಇಲ್ಲಿ ಕರಿತಿದ್ರು. ಆದರೆ ಇವಾಗ ರಘು ಅವರು ಸ್ವಲ್ಪ ಯಾಕೋ ಬದಲಾಗಿದ್ದಾರೆ ಅಂತ ಅನಿಸ್ತದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ರಘು ಅವ್ರು ಮಾಡಿದ ಕರೆಕ್ಟಾ, ಇಲ್ಲ ಗಿಲ್ಲಿಯವರು ನಡ್ಕೊಂತಿರೋ ರೀತಿ ಕರೆಕ್ಟಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.